ಬ್ರೋ ನಾನು 2 ಇಯರ್ಸಿಂದ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಬ್ರೋ. ಬಟ್ ನನಗೆ ₹1 ರಿಟರ್ನೇ ಬಂದಿಲ್ಲ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ವೇಸ್ಟ್ ಬ್ರೋ ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ. ಯಾಕಾದರೂ ಅಲ್ಲಿ ಹಾಕ್ತೀನೋ ಯಾವುದೋ ಇಂಡಿವಿಜುವಲ್ ಸ್ಟಾಕ್ಸ್ನಲ್ಲಿ ಹಾಕಿದಾರು ಒಳ್ಳೆ ರಿಟರ್ನ್ ಬರ್ತಿತ್ತು ಅನಿಸುತ್ತೆ. ಸೊ ₹1 ರಿಟರ್ನ್ ಅಲ್ಲಿ ರಿಟರ್ನ್ ರೇಷೋ ನೋಡಿದ್ರೆ 1 ಇಯರ್ಗೆ 60% 70% ರಿಟರ್ನ್ ಬಂದಿದೆ ಅಂತ ತೋರಿಸ್ತಾ ಇದೆ. ಬಟ್ ನನಗೆ ₹1 ರಿಟರ್ನ್ ಬಂದಿಲ್ಲ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ನಾವೆಲ್ಲರೂ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀವಿ. ಯಾಕಂತಂದರೆ ಅದು ಸ್ಟೇಬಲ್ ಆಗಿ ಮತ್ತು ಒಳ್ಳೆ ರಿಟರ್ನ ಕೊಡುತ್ತೆ ಅಂತ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀವಿ. ಇನ್ಸ್ಟೆಡ್ ಆಫ್ ನಮಗೆ ರಿಟರ್ನ್ ಬರೋ ಬದಲು ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗ್ತಾ ಹೋಗ್ತಿರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡಿನೋ ಅಥವಾ ನಮ್ಮ ಮುಂದೆನೇ ಇಷ್ಟು 1 ಇಯರ್ನಲ್ಲಿ ಇಷ್ಟು ರಿಟರ್ನ್ ಕೊಟ್ಟಿದೆ ಅಂತ ತೋರಿಸಿರ್ತಾರೆ. ಇದ್ರ ಬೇಸಿಸ್ ಮೇಲೆ ನಾವು ಎಷ್ಟೊಂದು ಮಿಸ್ಟೇಕ್ನ ಮಾಡಿ ಮ್ಯೂಚುವಲ್ ಫಂಡ್ಸ್ನ ಚೂಸ್ ಮಾಡಿಬಿಟ್ಟಿರ್ತೀವಿ. ನಾನು 2 ಇಯರಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ದೀನಿ. ಮ್ಯೂಚುವಲ್ ಫಂಡ್ಸ್ನಲ್ಲಾಗಲಿ ಸ್ಟಾಕ್ಸ್ನಲ್ಲೇ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀನಿ. ಅದಾದಮೇಲೆ ಎಷ್ಟೊಂದು ಕೋರ್ಸ್ನ ಕೂಡ ಕಲ್ತ್ಕೊಂಡು ನಾನು ಇಷ್ಟೊಂದು ವೀಡಿಯೋಸ್ನ ಕ್ರಿಯೇಟ್ ಮಾಡ್ತಾನೆ ಇದ್ದೀನಿ, ನಿಮಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವೀಡಿಯೋಸ್. ಸೊ ನನಗಿರ್ತಕ್ಕಂಥ ನಾಲೆಡ್ಜ್ ಮತ್ತು ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಮತ್ತು ನನ್ನ ಫ್ರೆಂಡ್ಸ್ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್. ನನ್ನ ಫ್ರೆಂಡ್ ಕೂಡ ನಾನು ನಿನ್ನೆ ನೋಡಿದೆ ಅವ್ರ ಪೋರ್ಟ್ಫೋಲಿಯೋ. ಅವರು ರೆಗ್ಯುಲರ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿದ್ದಾರೆ. ಈ ರೆಗ್ಯುಲರ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಲೇಬಾರ್ದು, ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ನ ಚೂಸ್ ಮಾಡಬೇಕು. ಯಾಕೆ ಅಂತಂದರೆ ಎಷ್ಟೊಂದು ಮಧ್ಯದಲ್ಲಿ ಬ್ರೋಕರ್ಸ್ ಬರ್ತಾ ಹೋಗ್ತಾರೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಈ ಥರ ತುಂಬ ಮಿಸ್ಟೇಕ್ಸ್ಗಳಿದ್ದಾವೆ. ಒಂದು 9 ಮಿಸ್ಟೇಕ್ಸ್, ದೊಡ್ಡ ಮಿಸ್ಟೇಕ್ಸ್ ನಾವೇನು ಮಾಡ್ತೀವಿ ಅದನ್ನು ಲಿಸ್ಟ್ ಮಾಡಿ ನಿಮ್ಮ ಜೊತೆ ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಮೊದಲನೇ ಮಿಸ್ಟೇಕ್ ಏನು ಅಂತಂದರೆ 60% ರಿಟರ್ನ್ ಅಂತ ತೋರಿಸಿದೆ ಈ ಮ್ಯೂಚುವಲ್ ಫಂಡಲ್ಲಿ. ಇನ್ಮೇಲೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ನಾನು. ಬೈಯಿಂಗ್ ಎ ಮ್ಯೂಚುವಲ್ ಫಂಡ್ ದಟ್ ಗಿವ್ಸ್ ಎ ಹೈ ರಿಟರ್ನ್ಸ್ ಇನ್ ಲಾಸ್ಟ್ ಇಯರ್ನಲ್ಲಿ ಮಾತ್ರ ಒಳ್ಳೆ ರಿಟರ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಆ ಮ್ಯೂಚುವಲ್ ಫಂಡ್ನ ಬೈ ಮಾಡ್ತಾ ಹೋಗ್ತೀವಿ, ಎಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಬಟ್ ಲಾಸ್ಟ್ ಇಯರ್ ಪರ್ಫಾರ್ಮ್ ಮಾಡ್ದಂಗೆ ಈ ಇಯರ್ ಕೂಡ ಆ ಮ್ಯೂಚುವಲ್ ಫಂಡ್ ಪರ್ಫಾರ್ಮ್ ಮಾಡಲ್ಲ. ಯಾಕೆಂತಂದರೆ ಆ ಪರ್ಫಾರ್ಮೆನ್ಸ್ ಮೇ ಬಿ ಲಾಸ್ಟ್ ಇಯರ್ ಯಾವ್ದಾರೋ ಒಂದು ಒಳ್ಳೆ ಸೆಕ್ಟರ್, IT ಸೆಕ್ಟರೇನೇ ಬೂಮ್ ಆಗಿರ್ಬೋದು, ಅದರಿಂದ ಒಳ್ಳೆ ರಿಟರ್ನ ಕೊಟ್ಟಿರ್ಬೋದು. ಈ ಥರ ಯಾವುದೋ ಒಂದು ಕಂಡೀಷನ್ ಮೇಲೆ ಲಾಸ್ಟ್ ಇಯರ್ ಒಳ್ಳೆ ರಿಟರ್ನ್ ಕೊಟ್ಟಿರುತ್ತೋ ಹೊರತು ಈ ಇಯರ್ ಕೂಡ ಅದೇ ಥರ IT ಸೆಕ್ಟರ್ ಬೂಮ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಒಂದು ಮ್ಯೂಚುವಲ್ ಫಂಡ್ ಟಾಪಲ್ಲಿದೆ ಅಂತಂದರೆ, ಯಾವುದೋ ಒಂದು ಸ್ಟಾಕ್ ಟಾಪಲ್ಲಿದೆ ಅಂತಂದರೆ ಅದು ಓವರ್ ವ್ಯಾಲ್ಯೂಡ್ ಆಗಿರುತ್ತೆ. ಒಳ್ಳೆ ರಿಟರ್ನ್ ಕೊಟ್ಟಿದೆ ಅಂತಂದರೆ ಅದು ಆಲ್ರೆಡಿ ಓವರ್ ವ್ಯಾಲ್ಯೂ, ತುಂಬ ವ್ಯಾಲ್ಯೂ ಕೊಟ್ಟಿದೆ. ಸೊ ಆಬ್ವಿಯಸ್ಲಿ ಡೌನ್ ಆಗೇ ಆಗುತ್ತೆ. ಯಾವತ್ತಾದರೂ ಒಂದು ಫುಲ್ ಅಪ್ ಆಗಿದೆ ಅಂತಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ, ಅದು ಖಂಡಿತ ಡೌನ್ ಆಗುತ್ತೆ ಅಂತ ಅರ್ಥ. ಸೊ ಈ ಟ್ರೆಂಡ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಆಲ್ರೆಡಿ ಒಳ್ಳೆ ರಿಟರ್ನ ಕೊಡ್ತಿದೆ ಅಂದರೆ ಆಬ್ವಿಯಸ್ಲಿ ಅದು ಡೌನ್ ಆಗುತ್ತೆ, ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಇಯರ್ ರಿಟರ್ನ್ ಒಳ್ಳೆ ರಿಟರ್ನ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದೆಯಲ್ಲ ಅದರಲ್ಲೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ -15% ಲಾಸ್ ಮಾಡ್ಕೊಂಡಿದ್ದಾರೆ. ಈ ಥರದ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ, ಓಕೆನಾ? ಸೆಕೆಂಡ್ನೇ ವಿಷಯ ಏನು ಅಂತಂದರೆ, ನನಗೆ ಲಾರ್ಜ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೆ ಅದು ಏನು ನಂಗೆ ಅವಶ್ಯಕತೆನೇ ಇಲ್ಲ. ಇದು ನೋಡಿ, ಇದು 60% ರಿಟರ್ನ್ ತೋರಿಸ್ತಾ ಇದೆ. ಇದಕ್ಕೆ ಹಾಕ್ತೀನಿ ಫುಲ್ ನೆಕ್ಸ್ಟ್ ಇಯರೇ 60% ರಿಟರ್ನ್ ಅಂತ ತಗೊಂತೀನಿ ಅಷ್ಟೇ. ಡೋಂಟ್ ನೋ ಅಬೌಟ್ ವಾಟ್ ಈಸ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಈ ಇಂಡೆಕ್ಸ್ ಫಂಡ್ಸ್ ಹಿಂಗಂದರೆ ಏನು ಅಂತಲೇ ಗೊತ್ತಿರಲ್ಲ. ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಇಂಡೆಕ್ಸ್ ಫಂಡ್ನಲ್ಲಿ ಹಾಕ್ತೀನಿ ಅಂತ ಹಾಕ್ತಾರೆ, ಅಥವಾ ನಾನು ಸ್ಮಾಲ್ ಕ್ಯಾಪ್ನಲ್ಲಿ ಹಾಕ್ತೀನಿ ಅಂತ ಹಾಕ್ತಾರೆ. ಈಗ ಸ್ಮಾಲ್ ಕ್ಯಾಪ್ ಎಂಥವರಿಗೆ ಹಾಕ್ಬೋದು ಅಂತಂದರೆ, ಅವರು ತುಂಬ ಇಯರ್ಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಜೊತೆಗೆ ಈ ವೊಲಟಾಲಿಟಿ ಇರುತ್ತಲ್ಲ, ಈ ಮಾರ್ಕೆಟ್ ರಿಸ್ಕ್ಸ್ನ ಅದನ್ನು ನಾನು ತೊಗೊತೀನಿ ಅಂತಕ್ಕಂಥವ್ರು ಮಾತ್ರ ಸ್ಮಾಲ್ ಕ್ಯಾಪ್ನಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂದರೆ ಏನು? ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಮಾರ್ಕೆಟಲ್ಲಿ ಕ್ಯಾಪ್ ಸೈಜ್, ದೊಡ್ಡ ಕಂಪನೀಸ್ನ ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಬರ್ತಾವಲ್ಲ ಅದನ್ನು ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತೀವಿ. ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಲ್ಲ ಚಿಕ್ಕ ಕಂಪನೀಸ್, ಅದು ಗ್ರೋ ಆಗುತ್ತೆ ಅಂತಕ್ಕಂಥ ಅವಶ್ಯಕತೆ ಕೊಡಲ್ಲ. ಅದು ಮೇ ಬಿ ಡೌನ್ ಆದ್ರೂ ಆಗ್ಬೋದು. ಈ ಥರ ರಿಸ್ಕ್ನ ತಗೊಂಡು ಸ್ಮಾಲ್ ಕ್ಯಾಪ್ನಲ್ಲಿ ನಮ್ಗೆ ಯಾವುದೇ ರೀತಿಯಾದ ನಾಲೆಡ್ಜ್ ಇಲ್ದರೆ ನಾವು ಹಾಕ್ತಾ ಹೋಗ್ತೀವಿ. ಇದು ದೊಡ್ಡ ತಪ್ಪು. ಯಾರ್ಯಾರಿಗೆ ಯಾವ್ಯಾವುದು ಸೂಟಬಲ್ ಆಗಿರುತ್ತೆ ಅನ್ನೋದನ್ನು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇಂಡೆಕ್ಸ್ ಫಂಡ್ ಯಾರಿಗೆ ಸೂಟಬಲ್ ಅಂತಂದರೆ, ಯಾರೊಬ್ಬರು ನಾನು ರಿಸ್ಕ್ನ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಈ ಮಾರ್ಕೆಟ್ ಇಂಡೆಕ್ಸಸ್ ಇದೆಯಲ್ಲ ಅದು ಯಾವುದು Nifty 50 ಸೆನ್ಸೆಕ್ಸು ಅದರ ಪ್ರಕಾರ ನಾನು ಫಾಲೋ ಮಾಡ್ತಾ ಹೋಗ್ತೀನಿ ಅಂತಕ್ಕಂಥವ್ರು ಇಂಡೆಕ್ಸ್ ಫಂಡ್ನ ಚೂಸ್ ಮಾಡ್ತಾ ಹೋಗ್ಬೋದು. ಅಥವಾ ನಾನು ಜಾಸ್ತಿ ರಿಸ್ಕ್ನ ತಗೊಳ್ಳಲ್ಲ, ಒಂದು ಸ್ವಲ್ಪ ರಿಸ್ಕ್ನ ತೊಗೊಂಡ್ರು ಈ ಲಾರ್ಜ್ ಕ್ಯಾಪ್ ಕಂಪನೀಸ್ನ ಅವರು ಚೂಸ್ ಮಾಡ್ತಾ ಹೋಗ್ಬೋದು. ಈ ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರ ರಿಟರ್ನ್ಸ್ ಸ್ಟೇಬಲ್ ಆಗಿರುತ್ತೆ, ರಿಸ್ಕ್ ಕೂಡ ಆಲ್ಮೋಸ್ಟ್ ಜಾಸ್ತಿ ಇರಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಅದೇ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಮಿಡ್ ಕ್ಯಾಪ್ ಬಂದ್ಬಿಟ್ಟು ಆಲ್ಮೋಸ್ಟ್ ತುಂಬಾ ರಿಸ್ಕ್ ಇರುತ್ತೆ, ಬಟ್ ರಿವಾರ್ಡ್ ಕೂಡ ಅದೇ ಥರನೇ ಇರುತ್ತೆ. ಇನ್ ಕೇಸ್ ಏನಾದ್ರು ವೊಲಟಾಲಿಟಿ ಅಂದರೆ ಜಾಸ್ತಿ ಫ್ಲಕ್ಚುಯೇಷನ್ಸ್ ಇರುತ್ತೆ ಮಿಡ್ ಕ್ಯಾಪ್ನಲ್ಲೂ ಕೂಡ, ಬಟ್ ಸ್ಮಾಲ್ ಕ್ಯಾಪ್ನಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ. ಈ ಲಾರ್ಜ್ ಕ್ಯಾಪ್ನ ಅಟ್ಲೀಸ್ಟ್ ಒಂದು 5 ಇಯರ್ಸ್ ಆದರೂ ಹೋಲ್ಡ್ ಮಾಡ್ತೀನಿ ಅಂತಕ್ಕಂಥವ್ರು ಲಾರ್ಜ್ ಕ್ಯಾಪ್ನ ಪ್ರಿಫರ್ ಮಾಡಿ. ಅಟ್ಲೀಸ್ಟ್ ನಾನು 7 to 8 ಇಯರ್ಸ್ ಅಂತಕ್ಕಂಥವ್ರು ಮಿಡ್ ಕ್ಯಾಪ್ನ ಪ್ರಿಫರ್ ಮಾಡಿ. ಈ ಸ್ಮಾಲ್ ಕ್ಯಾಪ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 ಇಯರ್ ಮೇಲೆ ಆ ವೊಲಟಾಲಿಟಿ ಎಲ್ಲ ಮಿಕ್ಸಿ ಕೊನೆಗೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಆಗಬೇಕಂತಂದರೆ ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳುತ್ತೆ. ಈ ಸ್ಮಾಲ್ ಕ್ಯಾಪ್ ಎಲ್ಲ ಬಿಲ್ಡ್ ಆಗಿ ಒಳ್ಳೆ
ರಿಟರ್ನ್ನ ಕೊಡೋಕ್ಕೆ. ಸೊ ಈ ಥರ ಏನೇನು ಯಾವ್ಯಾವ್ದು ವರ್ಕ್ ಆಗುತ್ತೆ, ನಮಗೆ ಯಾವ್ದು ಸೂಟಬಲ್ ಆಗಿರುತ್ತೆ ಅಂತ ಗೊತ್ತಿಲ್ಲದಂಗೆ ನನ್ನ ಹತ್ರ ಇಷ್ಟು ದುಡ್ಡಿದೆ, ಒಳ್ಳೆ ರಿಟರ್ನ್ ಕೊಡ್ತಾ ಇದೆ, ಲಾಸ್ಟ್ ಇಯರ್ ರಿಟರ್ನ್ 60% ಇದೆ, ಈ ಥರ ಹಾಕ್ಬಿಟ್ಟು ಸ್ಮಾಲ್ ಕ್ಯಾಪ್ನಲ್ಲಿ ಹಾಕ್ಬಿಟ್ಟಿರ್ತೀವಿ. ಬಟ್ ನಮ್ಮದೆಲ್ಲ ಫುಲ್ ಡೌನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ. ಮೂರನೇ ಮಿಸ್ಟೇಕ್ ಏನು ಅಂತಂದರೆ, ಇದು ರೆಗ್ಯುಲರು ಮತ್ತು ಡೈರೆಕ್ಟ್ ಪ್ಲಾನ್ ಏನೇನ ಇದಾವಪ್ಪ, ಸುಮ್ಮನೆ ರೆಗ್ಯುಲರ್ಗೆ ಆಗ್ತಾ ಹೋಗ್ತೀನಿ, ನೋಡೋಣ ಒಳ್ಳೆ ರಿಟರ್ನ್ ಬರುತ್ತೆ, ಹೆಂಗಿದ್ರು ಒಳ್ಳೆ ರಿಟರ್ನ್ ತೋರಿಸ್ತಾ ಇತ್ತಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀನಿ, ನೋಡೋಣ. ಡೋಂಟ್ ನೋ ಅಬೌಟ್ ರೆಗ್ಯುಲರ್ ಫಂಡ್ಸ್ ಆ್ಯಂಡ್ ಡೈರೆಕ್ಟ್ ಫಂಡ್ಸ್. ಡೈರೆಕ್ಟ್ ಫಂಡ್ ಅಂದರೆ ಏನು, ರೆಗ್ಯುಲರ್ ಫಂಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದಂಗೆ ಯಾವುದೋ ಒಂದು ಮ್ಯೂಚುವಲ್ ಫಂಡ್ನ ಹೋಗ್ಬಿಟ್ಟು ಡೈರೆಕ್ಟಾಗಿ ನಾವು ದುಡ್ಡನ್ನ ಹಾಕ್ಬಿಟ್ಟಿರ್ತೀವಿ. ಸೊ ರೆಗ್ಯುಲರ್ ಫಂಡ್ ಅಂದರೆ ಏನು ಅಂತಂದರೆ, ಅದು ಮಧ್ಯದಲ್ಲಿ ಬ್ರೋಕರ್ಸ್ ಬರ್ತಾರೆ, ಏಜೆಂಟ್ಸ್ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ, ಬ್ಯಾಂಕ್ನವ್ರು ಬರ್ತಾರೆ, ಈ ಥರ ತುಂಬ ಮಿಡಲಲ್ಲಿ ಬರ್ತಾ ಹೋಗ್ತಾರೆ. ಸೊ ಅವರಿಗೆಲ್ಲ ಕಮಿಷನ್ಸ್ನ ಕಟ್ಟಬೇಕಾಗುತ್ತೆ. ಅದನ್ನೆಲ್ಲ ಯಾರಿಂದ ಕಳೀತಾರೆ ಅಂತಂದರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ನಮ್ಮಿಂದ ಅದನ್ನು ಕಳೀತಾ ಹೋಗ್ತಾರೆ. ಅದರಿಂದಾಗಿ ಈ ರೆಗ್ಯುಲರ್ ಫಂಡ್ಗಿಂತ ಡೈರೆಕ್ಟ್ ಫಂಡ್ ತುಂಬಾ ಉತ್ತಮ. ಈ ಡೈರೆಕ್ಟ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಮ್ಯೂಚುವಲ್ ಫಂಡ್ ಅವ್ರು ಇರ್ತಾರಲ್ಲ ಅವರೇನೇ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಅದರಿಂದಾಗಿ ತುಂಬ ಚಾರ್ಜಸ್ ಇರಲ್ಲ, ಅದರಿಂದಾಗಿ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ತುಂಬ ಕಡಿಮೆ ಇರುತ್ತೆ ಈ ಡೈರೆಕ್ಟ್ ಫಂಡ್ನಲ್ಲಿ. ಬಟ್ ರೆಗ್ಯುಲರ್ ಫಂಡ್ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಇರುತ್ತೆ, ಜೊತೆಗೆ ಎಕ್ಸಿಟ್ ಲೋಡ್ ಕೂಡ ತುಂಬಾ ಇಟ್ಟಿರ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಎಕ್ಸಿಟ್ ಲೋಡ್ ಅಂದರೆ ಏನು ಅಂತಂದರೆ, ಈ ಪ್ರೀ ಮೆಚ್ಯೂರ್ ಪೀರಿಯಡ್ನಲ್ಲೇ ಆ ಮನಿನ ವಿತ್ಡ್ರಾ ಮಾಡಿಬಿಟ್ರೆ ಅಂಥ ಟೈಮ್ನಲ್ಲಿ 1% ಆಫ್ ದ ಮನಿನ ಕಟ್ ಮಾಡ್ತಾ ಹೋಗ್ತಾರೆ ಮ್ಯೂಚುವಲ್ ಫಂಡಿಂದ. ಅದನ್ನೇ ಎಕ್ಸಿಟ್ ಲೋಡ್ ಅಂತ ಕರಿತೀವಿ. ಇದನ್ನೆಲ್ಲ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರೆಗ್ಯುಲರ್ ಅಂದ್ರೇನು, ಈ ಡೈರೆಕ್ಟ್ ಫಂಡ್ಸ್ ಅಂದ್ರೆ ಏನು, ಇದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮ ಮನಿ ಅಬ್ಸಲ್ಯೂಟ್ಲಿ ನಾವು ಕಳ್ಕೊಳ್ತಾ ಹೋಗ್ತೀವಿ. ಓಕೆನಾ. 4ನೇ ಮಿಸ್ಟೇಕ್ ಏನು ಅಂತಂದರೆ, ಹೋಗಪ್ಪ ಸುಮ್ಮನೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು 60% ರಿಟರ್ನ್ ಅಂತ ತೋರಿಸ್ತಾ ಇದೆ, ನನಗೆ ಹೆಂಗೂ ರಿಟರ್ನ್ ಬರ್ತಾ ಇಲ್ಲ. 1 ಇಯರ್ ಬೇರೆ ಪ್ರೀ ಮೆಚ್ಯೂರ್ ಪೀರಿಯಡ್ ಐತೆ, ನಾನು ಒಂದು 1 ವೀಕ್ ಆಗಿರೋದು ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡ್ಬಿಡ್ತೀನಿ ನಾನು, ನೋಡೋಣ ಎಷ್ಟು ಟ್ಯಾಕ್ಸ್ ಹೋಗುತ್ತೆ, ಹೋದ್ರೆ ಹೋಗುತ್ತೆ ನೋಡ್ಕೊಳ್ಳೋಣ. ವಿತ್ಡ್ರಾಯಿಂಗ್ ಎ ಮನಿ ಬಿಫೋರ್ ಪ್ರೀ ಮೆಚ್ಯೂರ್ ಪೀರಿಯಡ್. ಓಕೆ, ನಾವು ಈ ಪ್ರೀ ಮೆಚ್ಯೂರ್ ಪೀರಿಯಡ್ ಇರುತ್ತಲ್ಲ ಅಂಥ ಟೈಮ್ನಲ್ಲೇನೇ ಮನಿನ ವಿತ್ಡ್ರಾ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಏನಾದ್ರು ನಾವು ಸ್ಮಾಲ್ ಕ್ಯಾಪ್ಗೆ ಹಾಕ್ಬಿಟ್ಟಿರ್ತೀವಿ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೆ ಒಳ್ಳೆ ರಿಟರ್ನ್ ಕೊಡುತ್ತೆ, ಆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಯಾವ್ಯಾವ ಕಂಪ್ನಿ ಲಿಸ್ಟ್ ಆಗಿದ್ದಾವೆ ಅಂತ ಕೂಡ ನೋಡಿದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀವಿ. ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಇದು ಲಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ವಿತ್ಡ್ರಾ ಮಾಡೋಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ, ದುಡ್ಡು ಕಳ್ಕೊಂಡಿರ್ತೀವಿ. ಫಸ್ಟ್ ಆಫ್ ಆಲ್ ಲಾಸ್ ಆಗ್ತಾ ಇರುತ್ತೆ. ಎರಡನೇ ವಿಷಯ ಏನಂತಂದರೆ, ಎಕ್ಸಿಟ್ ಲೋಡಿಂದ ದುಡ್ಡು ಕಳೀತಾರೆ. ಫಸ್ಟ್ ಥಿಂಗ್, ಎಕ್ಸಿಟ್ ಲೋಡ್ ಪ್ರೀ ಮೆಚ್ಯೂರ್ ಪೀರಿಯಡ್ಗಿಂತ ಮುಂಚೆನೇ ಇದು ಮಾಡಿದ್ರೆ 1% ಆಫ್ ದಿ ಮನಿನ ಎಕ್ಸಿಟ್ ಲೋಡಲ್ಲಿ ಕಳೀತಾರೆ. ಮೂರನೇ ವಿಷಯ ಏನು ಅಂತಂದರೆ, SMTG ಟ್ಯಾಕ್ಸಸ್ಸು ಅಂದರೆ ಶಾರ್ಟ್ ಟೈಮ್ನಲ್ಲಿ ನಾವು ವಿತ್ಡ್ರಾ ಮಾಡೋದ್ರಿಂದ ಗೌರ್ಮೆಂಟಿಗೆ 15% ಟ್ಯಾಕ್ಸ್ನ ಕಟ್ತಾ ಹೋಗಬೇಕಾಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹೇಳ್ತಾರೆ, ಅದನ್ನು ಕಟ್ತಾ ಹೋಗಬೇಕಾಗುತ್ತೆ. ಮುಂಚೆ 12% ಇತ್ತು, ಇವಾಗ 15% ಮಾಡಿದರೆ ಇಷ್ಟು ದುಡ್ಡನ್ನ ನಾವು ಕಟ್ಟಿ ಲಾಸ್ ಮಾಡಬೇಕಾಗುತ್ತೆ ಈ ಪ್ರೀ ಮೆಚ್ಯೂರ್ ಪೀರಿಯಡ್ನಲ್ಲೇ ವಿತ್ಡ್ರಾ ಮಾಡೋದ್ರಿಂದ. ಈ ಮಿಸ್ಟೇಕ್ನ ನಾನೇ ಮಾಡಿದ್ದೀನಿ. ನಾನು ಈ ಯಾವುದಪ್ಪ ಅದು ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡ್ ಅಂತ ಇತ್ತಲ್ಲ, ಅದರಲ್ಲಿ ಒಂದು ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ವಿತ್ಡ್ರಾ ಮಾಡಿಬಿಟ್ಟೆ. ಇದೆಲ್ಲ ನಾನಾಗಿ ಎಷ್ಟೊಂದು ಟ್ರಯಲ್ ಆ್ಯಂಡ್ ಎರರಿಂದ ಕಲ್ತ್ಕೊಂಡಿರ್ತಕ್ಕಂಥ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ಈ ಮಿಸ್ಟೇಕ್ನ ಮಾಡಬೇಡಿ. ಪ್ರೀ ಮೆಚ್ಯೂರ್ ಪೀರಿಯಡ್ನಲ್ಲೇ ಯಾವುದೇ ಕಾರಣಕ್ಕೂ ವಿತ್ಡ್ರಾ ಮಾಡಬೇಡಿ. ಮುಂಚೆನೇ ನೀವು ನೋಡಿ ಒಳ್ಳೆ ಫಂಡ್ನ ಚೂಸ್ ಮಾಡಿ ಹಾಕಿ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಪಟ್ಟಂತ ಯಾವುದೋ ಒಂದು ಮುಂದೆ ಕಾಣೋದನ್ನು ದಯವಿಟ್ಟು ಹಾಕಬೇಡಿ. ರಿಟರ್ನ್ ರೇಷಿಯೋ ಮಾತ್ರ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ, ನೀಟಾಗಿ ಅನಾಲಿಸಿಸ್ ಮಾಡಿ, ನೀಟಾಗಿ ಹಾಕಿ. ಓಕೆನಾ. ಈ ಮಿಸ್ಟೇಕ್ನ ಮಾಡಬೇಡಿ. 5ನೇ ವಿಷಯ ಏನು ಅಂತಂದರೆ, ನನ್ನ ಹತ್ರ ಲಾರ್ಜ್ ಕ್ಯಾಪ್ದು ಒಂದು 10 ಮ್ಯೂಚುವಲ್ ಫಂಡ್ ಇದೆ, ಸ್ಮಾಲ್ ಕ್ಯಾಪ್ದು 10 ಮ್ಯೂಚುವಲ್ ಫಂಡ್ ಇದೆ, ಇಂಡೆಕ್ಸ್ ಫಂಡಿಂದ ಒಂದು 10 ಮ್ಯೂಚುವಲ್ ಫಂಡ್ ಇದೆ. ಈ ಥರ ಎಷ್ಟೊಂದು ಫಂಡ್ಸ್ ಇದೆ ನನ್ನ ಹತ್ರ. ಯಾವ್ದಾರ ಸಿಂಗಲ್ ಮ್ಯೂಚುವಲ್ ಫಂಡ್ ಇಟ್ಕೊಂಡಿದ್ದಾರೆ ನೋಡಿ, ಇವನಂತೂ ಹುಟ್ಟು ವೇಸ್ಟ್ ನನ್ನ ಮಗ. ಬೈಯಿಂಗ್ಗೆ ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಅಂದರೆ ತುಂಬ ಮ್ಯೂಚುವಲ್ ಫಂಡ್ಸ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು. ಈಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಲೇ ನೆನ್ಪಿಟ್ಕೊಳ್ಳಿ. ಆ ಲಾರ್ಜ್ ಕ್ಯಾಪ್ ಫಂಡಲ್ಲೇ ನಾವು 10 ಲಾರ್ಜ್ ಕ್ಯಾಪ್ನ ಒಂದು ಕಡೆ ಇಡೋದು, 10 ಮಿಡ್ ಕ್ಯಾಪ್ನ ಒಂದು ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋದು, 10 ಸ್ಮಾಲ್ ಕ್ಯಾಪ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದು, 10 ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದು. ಈ ಥರ ಮಾಡಬೇಡಿ. ನೀವು ಎಲ್ಲಾದ್ರೂ ಒಂದೊಂದು ಫಂಡ್ನ ಮಾತ್ರ ಚೂಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಫಂಡ್ನ ಚೂಸ್ ಮಾಡಿ ನೀಟಾಗಿ ಅದರಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಫಸ್ಟ್ ಆಫ್ ಆಲ್ ಯಾಕೆ ನಾವು ಆ ಥರ ಮಾಡಬಾರ್ದು ಅಂದರೆ, ನಮ್ಮ ಹತ್ರ ಒಂದು 10,000 ಇದೆ ಅಂತ ಅಂದ್ಕೊಳ್ಳಿ, 10 ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಒಂದೊಂದು ಮ್ಯೂಚುವಲ್ ಫಂಡಲ್ಲಿ ಒಂದೊಂದು ಥರ ಎಕ್ಸ್ಪೆನ್ಸ್ ರೇಷಿಯೋ ಇರ್ತಾ ಹೋಗುತ್ತೆ, ಎಕ್ಸಿಟ್ ಲೋಡ್ ಇರ್ತಾ ಹೋಗುತ್ತೆ. ಒಂದು ಮ್ಯೂಚುವಲ್ ಫಂಡಲ್ಲಿ 1% ಎಕ್ಸ್ಪೆನ್ಸ್ ರೇಷಿಯೋ ಇದ್ದರೆ, ಇನ್ನೊಂದರಲ್ಲಿ 1.2% ಎಕ್ಸ್ಪೆನ್ಸ್ ರೇಷಿಯೋ ಇದ್ದರೆ, ಇನ್ನೊಂದರಲ್ಲಿ 2% ಇದ್ದರೆ, ಅದನ್ನೆಲ್ಲ ನೀಟಾಗಿ ನೋಡಿದಲ್ಲೇ ಅದಾದಮೇಲೆ ಒಂದೊಂದು ಫಂಡ್ ಒಂದೊಂದು ಥರ ರಿಟರ್ನ್ಸ್ ಕೊಡೋದ್ರಿಂದ ಒಂದು ಫಂಡು 20%, ಇನ್ನೊಂದು ಫಂಡು 10%, ಇನ್ನೊಂದು ಫಂಡು 15% ಮಾಡ್ತಾ ಹೋದರೆ ಆವ್ರೇಜ್ ಮಾಡಿ ನೋಡಿದ್ರೆ ನಮಗೆ ಒಂದು 12% ಈ ಥರನೇ ಬರ್ತಾ ಹೋಗುತ್ತೆ. ಅದ್ರ ಬದಲು ಯಾವುದಾದ್ರೂ ಒಂದು ಫಂಡ್ನ ಚೂಸ್ ಮಾಡಿ ನೀಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಮಗೆ ಅಟ್ಲೀಸ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆದರೂ ಈಸಿ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಅದರಿಂದ ತೆಗೆದು ಇನ್ನೊಂದು ಮ್ಯೂಚುವಲ್ ಫಂಡ್ಗೆ ಹಾಕಬೇಕು ಅಂತಂದರೆ ಅವಾಗೆಲ್ಲ ನಮಗೆ ನಾಲೆಡ್ಜ್ ಬೇಕಲ್ಲ, ನೀಟಾಗಿ ಟ್ರ್ಯಾಕ್ ಮಾಡಬೇಕಲ್ಲ, ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಒಂದೇ ಫಂಡ್ನಲ್ಲಿ ನೀಟಾಗಿ ಹಾಕ್ತಾ ಹೋದ್ರೇ ಅದೇ ಎನಫ್. ಓಕೆನಾ. ತುಂಬ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹಾಕ್ತಾ ಹೋಗೋದಕ್ಕಿಂತ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು 5ನೇ ವಿಷಯ. 6ನೇ ವಿಷಯ ಏನು ಅಂತಂದರೆ, ಇಲ್ಲಿ ನೋಡಪ್ಪ 60% ರಿಟರ್ನ್ ಅಂತ ತೋರಿಸ್ತಾ ಐತೆ ಈ ಮ್ಯೂಚುವಲ್ ಫಂಡು. ಸುಮ್ಮನೆ ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ.
ಫಾಲೋವಿಂಗ್ ಎ ಅಡ್ವರ್ಟೈಸ್ಮೆಂಟ್ ದಟ್ ಈಸ್ ಶೋನ್ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್. ಓಕೆನಾ, ನಮಗೆ ಮ್ಯೂಚುವಲ್ ಫಂಡ್ನ ಓಪನ್ ಮಾಡಿದ ತಕ್ಷಣವೇ ಅಡ್ವರ್ಟೈಸ್ಮೆಂಟ್ಸ್ ತೋರಿಸ್ತಾ ಇರ್ತಾರೆ. ಅಡ್ವರ್ಟೈಸ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಯಾವುದು ತುಂಬ ರಿಟರ್ನ್ ಕೊಟ್ಟಿದೆಯೋ ಅದನ್ನು ತೋರಿಸ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಮೋತಿಲಾಲ್ ಅಂತಲೇ ಇಟ್ಕೊಳ್ಳಿ, ಕ್ವಾಂಟ್ ಅಂತಲೇ ಇಟ್ಕೊಳ್ಳಿ. ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನಾನು ಇದರಲ್ಲಿ ಹಾಕಿ ನಾನು ಮಿಸ್ಕನ್ಸೆಪ್ಷನ್ಸ್ ಇಟ್ಕೊಂಡು ಆ ಫಂಡ್ನ ನಾನು ಕೆಟ್ಟದು ಅಂತ ಹೇಳ್ತಾ ಇಲ್ಲ, ನನಗೆ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ರೆ ನಾನು ಹಾಕಿ ನಾನು ತಪ್ಪು ಮಾಡ್ಕೊಂಡೆ. ಓಕೆನಾ, ಅದರಿಂದಾಗಿ ಒಳ್ಳೊಳ್ಳೆ ರಿಟರ್ನ್ ಕೊಟ್ಟಿರ್ತಲ್ಲ ಅದನ್ನು ಮಾತ್ರ ಫ್ರಂಟಲ್ಲಿ ತಂದು ಇಟ್ಟಿರ್ತಾರೆ. ಓಕೆನಾ, ಆ ಆ್ಯಪ್ನವರೆಲ್ಲ. ಅವಾಗ ಏನಾಗುತ್ತೆ ಅಂದರೆ ನಾವು ಇದ್ರ ಒಳ್ಳೆ ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀವಿ. ಆಲ್ರೆಡಿ ಆ ಮ್ಯೂಚುವಲ್ ಫಂಡ್ ಓವರ್ ವ್ಯಾಲ್ಯೂಡ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಅದು ಡೌನ್ ಆಗ್ತಾ ಹೋಗುತ್ತೆ. ಓಕೆನಾ, ಮೇ ಬಿ ಸ್ವಲ್ಪ ಅಪ್ ಆಗ್ತಾ ಹೋಗ್ಬೋದು ಒಂದು ತಿಂಗಳು, ಮತ್ತೆ ಅದು ಆಬ್ವಿಯಸ್ಲಿ ಡೌನಿಗೆ ಬಂದೇ ಬರುತ್ತೆ. ಅದರಿಂದಾಗಿ ಯಾವಾಗಲೂ ನೀವಾಗಿ ಸರ್ಚ್ ಮಾಡಿ ಹಾಕ್ತಾ ಹೋಗಿ. ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಥರ ಮುಂದೆ ಕಾಣಿಸ್ತಾ ಇದೆ ಅಂತಂದರೆ ಅದರಲ್ಲಿ ಹಾಕಬೇಡಿ, ನೀಟಾಗಿ ರಿಸರ್ಚ್ ಮಾಡಿ ಹಾಕಿ. ಇದು ಒಂದು 6ನೇ ವಿಷಯ. 7ನೇ ವಿಷಯ ಏನು ಅಂತಂದರೆ, ಯಾವ ಸೆಕ್ಟರಲ್ಲಿ ಅಲೋಕೇಟ್ ಆಗಿದ್ರೆ ನನಗೇನು, ನನ್ನ ಪಾಡಿ ನಾನು ದುಡ್ಡು ಹಾಕ್ತೀನಿ, ಒಳ್ಳೆ ರಿಟರ್ನ್ ಅಂತ ತೋರಿಸ್ತಾ ಇದೆ, ಲಾಸ್ಟ್ ಇಯರೇ 60% ರಿಟರ್ನ್ ಬಂದೈತೆ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ, ಹೆಂಗಿದ್ರು ಒಳ್ಳೆ ರಿಟರ್ನ್ ಬರುತ್ತೆ. ಲ್ಯಾಕ್ ಆಫ್ ನಾಲೆಡ್ಜ್ ಇನ್ ದ ಸೆಕ್ಟರಲ್ ಅಲೋಕೇಶನ್. ಈ ಸೆಕ್ಟರಲ್ ಅಲೋಕೇಶನಲ್ಲಿ ತುಂಬ ನಾಲೆಡ್ಜ್ ಇರಲ್ಲ ತುಂಬ ಜನಕ್ಕೆ. ಯಾಕಂತಂದರೆ ನಾವು ಒಳಗಡೆ ಹೋಗಿ ಯಾವ್ಯಾವ ಹೋಲ್ಡಿಂಗ್ಸ್ ಇದೆ ಅಂತ ನಾವು ನೋಡಿದ್ರೆ, ಇನ್ನೂ ಕೆಳಗಡೆ ಆಪ್ಷನ್ ಹೋದರೆ ಅಲ್ಲಿ ಬಂದು ಎಷ್ಟೆಷ್ಟು ಅಲೋಕೇಟ್ ಆಗಿದೆ ಸೆಕ್ಟರ್ಸಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗ್ಬೋದು. ಕೆಲವೊಂದು ಮ್ಯೂಚುವಲ್ ಫಂಡ್ಸು ಬಯಾಸ್ಡ್ ಆಗಿರುತ್ತೆ. ತುಂಬ ಜನ ಆಟೋಮೊಬೈಲ್ ಸೆಕ್ಟರಿಗೆ ಮಾತ್ರ ಆಗ್ತಾ ಹೋಗಿರ್ತಾರೆ ಮ್ಯೂಚುವಲ್ ಫಂಡ್ಸು, ತುಂಬ ಸರಿ ಈ ಬ್ಯಾಂಕಿಂಗ್ ಸೆಕ್ಟರಿಗೆ ಮಾತ್ರ ಆಗ್ತಾ ಹೋಗ್ತಾರೆ, ತುಂಬ ಸರಿ ಬೇರೆ ಬೇರೆ ಸೆಕ್ಟರ್ಸ್ ಈ ಥರ ಅಲೋಕೇಟ್ ಮಾಡ್ತಾ ಹೋಗ್ತಾರೆ ಮನಿನ. ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದನ್ನು ನೀವು ಟ್ರಸ್ಟ್ ಮಾಡ್ತಿದ್ದೀರಾ, ಆ ಸೆಕ್ಟರಲ್ಲಿ ಯಾವ ಮ್ಯೂಚುವಲ್ ಫಂಡ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದೆಯೋ ಅದರಲ್ಲಿ ನೀವು ಆಗ್ತಾ ಹೋದರೆ ನಿಮಗೆ ಒಳ್ಳೆಯದು. ಯಾಕಂತಂದರೆ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನೀವು ಅದು ತುಂಬ ರಿಟರ್ನ್ ಕೊಟ್ಬಿಡುತ್ತೆ ಅಂತ ನಂಬೋ ಬದಲು ಯಾವ ಥರ ರಿಟರ್ನ್ ಕೊಡುತ್ತೆ, ಯಾವ ಸೆಕ್ಟರ್ ಬೂಮ್ ಆಗ್ಬೋದು, ಈ ಥರ ನೀವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆ ಸೆಕ್ಟರಲ್ಲಿ ಜಾಸ್ತಿ ಮನಿ ಅಲೋಕೇಟ್ ಮಾಡ್ತಿದ್ರೆ ಆವಾಗ ನೀವು ಹಾಕ್ತಾ ಹೋಗ್ಬೋದು. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದರೆ, ಜಾಸ್ತಿ ಅಮೌಂಟ್ನ ಹೋಲ್ಡ್ ಮಾಡಿದ್ಯಾ ಮ್ಯೂಚುವಲ್ ಫಂಡ್ ಅಂತ ನೋಡ್ತೀವಿ. ಟೋಟಲ್ ಅಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಒಂದು 2000 crore ಮನಿನ ಇದು ಹ್ಯಾಂಡಲ್ ಮಾಡ್ತಾ ಇದೆ ಮ್ಯೂಚುವಲ್ ಫಂಡ್ ಅಂದಿದ ತಕ್ಷಣ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಆ ಸೈಜ್ ಕೂಡ ಮ್ಯಾಟ್ರ್ ಆಗಲ್ಲ ನಮಗೆ ಮ್ಯಾಟ್ರ್ ಆಗೋದೇನೆಂದರೆ ಯಾವ್ಯಾವ ಕಂಪನೀಸ್ನ ಹೋಲ್ಡ್ ಮಾಡಿದೆ, ಯಾವ ಥರ ಸೆಕ್ಟರಲ್ಲಿ ಅಲೋಕೇಶನ್ ಆಗಿದೆ, ಆ ಸೆಕ್ಟರು ಈ ವರ್ಷದಲ್ಲಿ ಬೂಮ್ ಆಗ್ಬೋದಾ, ಈ ಥರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಜೊತೆಗೆ ಲಾರ್ಜ್ ಕ್ಯಾಪಾ, ಮಿಡ್ ಕ್ಯಾಪಾ, ಸ್ಮಾಲ್ ಕ್ಯಾಪಾ ಅನ್ನೋದನ್ನು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸ್ಮಾಲ್ ಕ್ಯಾಪ್ ಅಂತಂದರೆ ನೀವು ಜಾಸ್ತಿ ರಿಸ್ಕ್ ತಗೊತೀರಾ ಅಂದರೆ ಸ್ಮಾಲ್ ಕ್ಯಾಪಿಗೆ ಹೋಗಿ, ಜೊತೆಗೆ ಕಡಿಮೆ ರಿಸ್ಕ್ ತೊಗೊತೀರಾ, ಅದಕ್ಕೆ ಸ್ಮಾಲ್ ಕ್ಯಾಪ್ಗಿಂತ ಕಡಿಮೆ ರಿಸ್ಕ್ ತೊಗೊತೀರಾ ಅಂದರೆ ಮಿಡ್ ಕ್ಯಾಪಿಗೆ ಹೋಗಿ. ಅಥವಾ ನಾನು ಜಾಸ್ತಿ ರಿಸ್ಕ್ ತಗೊಳ್ಳಲ್ಲ, ನನ್ನ ಮನಿ ಒಂದು ಲೆವೆಲಿಗೆ ಗ್ರೋ ಆದರೆ ಸಾಕು, ನಾನು ತುಂಬ ಮನಿ ಕಡಿಮೆ ಆಗ್ತಾ ಹೋದರೆ, ಪೋರ್ಟ್ಫೋಲಿಯೋ ಡೌನ್ ಆಗ್ತಾ ಹೋದರೆ ನನಗೆ ಬೇಜಾರಾಗುತ್ತೆ ಅಂತಕ್ಕಂಥವ್ರು ಲಾರ್ಜ್ ಕ್ಯಾಪ್ ಮತ್ತು ಇಂಡೆಕ್ಸ್ ಫಂಡ್ನ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. 8ನೇ ವಿಷಯ ಏನು ಅಂತಂದರೆ, ನಾನು 6 ತಿಂಗಳಲ್ಲಿ ಎಕ್ಸಿಟ್ ಆದರೂ ಆಗ್ಬೋದು, 1 ವರ್ಷ ಆದರೂ ಆಗ್ಬೋದು, 2 ವರ್ಷದಲ್ಲಿ ಎಕ್ಸಿಟ್ ಆದರೂ ಆಗ್ಬೋದು. ಯಾವಾಗ ಎಕ್ಸಿಟ್ ಆದರೆ ಏನು ಅಲ್ವಾ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಡೋಂಟ್ ಹ್ಯಾವಿಂಗ್ ಎ ಪ್ಲ್ಯಾನ್ ವೆನ್ ಟು ಎಕ್ಸಿಟ್, ಅಂದರೆ ಯಾವಾಗ ಎಕ್ಸಿಟ್ ಆಗಬೇಕು ಅಂತಕ್ಕಂಥ ಪ್ಲ್ಯಾನ್ ಇಲ್ದಲೇ ಇದ್ದಾಗ ತುಂಬ ಪ್ರಾಬ್ಲಮ್. ಓಕೆನಾ, ಈಗ ನೀವು ಲಾರ್ಜ್ ಕ್ಯಾಪ್ ಆಗ್ತಿದ್ದೀರಾ ಅಂತಂದರೆ ಅಥವಾ ಇಂಡೆಕ್ಸ್ ಫಂಡ್ ಆಗ್ತಿದ್ದೀರಾ ಅಂದರೆ ಒಂದು 5 years ಆದ್ರೂ ನೀವು ಇನ್ವೆಸ್ಟ್ ಮಾಡೋ ಕೆಪಬಿಲಿಟಿ ಇದೆ ಅಂತಂದರೆ ನೀವು ಈ ಲಾರ್ಜ್ ಕ್ಯಾಪ್ ಮತ್ತು ಇಂಡೆಕ್ಸ್ ಫಂಡ್ಗೆ ಹೋಗ್ಬೋದು. ಅಥವಾ ಇನ್ನೂ ಜಾಸ್ತಿ ಹೋಲ್ಡ್ ಮಾಡ್ತೀರಾ, ಇನ್ನೂ ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತಕ್ಕಂಥವ್ರು ನೀವು ಮಿಡ್ ಕ್ಯಾಪ್ಗೆ ಹೋಗ್ಬೋದು 7 to 8 years ಅನ್ನೋದಾದರೆ, ಅಥವಾ ನಾನು 10 to 15 years ಅನ್ನೋದಾದರೆ ನಿಮಗೆ ತುಂಬ ಟೈಮ್ ಇದೆ, ಅದರಿಂದ ರಿಸ್ಕ್ ತೊಗೊತೀರಾ ಅನ್ನೋದಾದರೆ ನೀವು ಸ್ಮಾಲ್ ಕ್ಯಾಪ್ನ ಹಾಕ್ತಾ ಹೋಗ್ಬೋದು. ಸೊ ಈ ಟೈಮಲ್ಲೇ ಇನ್ನೊಂದು 5 ವರ್ಷದಲ್ಲಿ ಎಕ್ಸಿಟ್ ಆಗ್ತೀನಿ, 10 yearsಲ್ಲಿ ಎಕ್ಸಿಟ್ ಆಗ್ತೀನಿ, ಈ ಥರ ಮುಂಚೆನೇ ಎಕ್ಸಿಟ್ ಆಗೋದನ್ನು ನೀಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಈ ಎಕ್ಸಿಟ್ ಯಾವಾಗ ಆಗಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ಟೇ ಇಲ್ದಂಗೆ ಸುಮ್ಮನೆ ಹಾಕೋದು ತೆಗಿಯೋದು, ಇನ್ನೊಂದೆರಡು ತಿಂಗಳು ಬಿಡೋದು ತೆಗಿಯೋದು, ಈ ಥರ ಮಾಡಬೇಡಿ. ಯಾವಾಗ ಎಕ್ಸಿಟ್ ಆಗಬೇಕು ಅಂತಕ್ಕಂಥ ಪ್ಲ್ಯಾನ್ನ ಕೂಡ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆನಾ, ಯಾವತ್ತೇ ಆಗಲಿ ಪ್ಲ್ಯಾನ್ ಇಲ್ದಲೇ ಏನೂ ಮಾಡಬೇಡಿ. ಎಕ್ಸಿಟ್ ಯಾವಾಗ ಆಗಬೇಕು, ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತಂದರೆ ಲಾರ್ಜ್ ಕ್ಯಾಪಿಗೆ ಮಾಡ್ತಿದ್ದೀನಿ ಅಂತಂದರೆ ಅದರಲ್ಲಿ ಸೆಕ್ಟರಲ್ಲಿ ಯಾವ್ಯಾವ ಸೆಕ್ಟರಲ್ಲಿ ಜಾಸ್ತಿ ಅಲೋಕೇಟ್ ಆಗಿದೆ, ಯಾವಾಗ ಎಕ್ಸಿಟ್ ಆಗಲಿ ಅಷ್ಟರಲ್ಲಿ ಇಷ್ಟು ಗ್ರೋ ಆಗ್ಬೋದಾ, ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾ ಹೋಗಿ. ಓಕೆನಾ, ಮಾರ್ಕೆಟ್ ಫುಲ್ ಕ್ರ್ಯಾಶ್ ಆಗೋಯ್ತಪ್ಪ, ನಾನು ದುಡ್ಡು ತಗೊಂಡ್ಬಿಡ್ತೀನಿ ಮ್ಯೂಚುವಲ್ ಫಂಡ್ಸಿಂದ. 9ನೇ ವಿಷಯ ಏನು ಅಂದರೆ ಫಿಯರ್ ಆಫ್ ಮಾರ್ಕೆಟ್ ಫಾಲ್. ಈ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತಂದರೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಒಂದು ಕರೆಕ್ಟಾಗಿರೋ ಮ್ಯೂಚುವಲ್ ಫಂಡ್ ಅಥವಾ ನೀವು ಲಾಂಗ್ ಟರ್ಮ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದರೆ ಈ ಥರ ಡೌನ್ ಆಗೋದನ್ನೆಲ್ಲ ನೀವು ಹೆದರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಈ ಡೌನ್ ಆಗೋದಲ್ಲ ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಈಗ ಒಂದು ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತಂದರೆ, ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಡೌನ್ ಆಗ್ತಿದೆ ಅಥವಾ ಇಂಡೆಕ್ಸಸ್ ಡೌನ್ ಆಗ್ತಿದೆ ಅಂತಂದರೆ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ. ಈಗ ಫಾರ್ ಎಕ್ಸಾಂಪಲ್ ಒಂದು 100 kg ಈರುಳ್ಳಿ ತುಂಬ ಡಿಮ್ಯಾಂಡ್ ಇಲ್ದಲೇ ಇದ್ದಾಗ ನಾವು ತೊಗೊಂಡಿಕ್ಕೊಂಬಿಟ್ಟು ಡಿಮ್ಯಾಂಡ್ ಇರುವಾಗ ಸೆಲ್ ಮಾಡಿದ್ರೆ ಎಷ್ಟು ದುಡ್ಡಿಗೆ ನಾವು ಮಾರ್ಬೋದು. ಒಂದು 10 ರೂಪಾಯಿಗೆ 1 kg ಈರುಳ್ಳಿ ಅಂತ ಹೇಳ್ಬಿಟ್ಟು ಒಂದು 100 kg ತಗೊಂಡಿಕ್ಕೊಂಬಿಟ್ಟು ಒಳ್ಳೆ ಡಿಮ್ಯಾಂಡ್ ಇರುವಾಗ ಒಂದು 50 ರೂಪಾಯಿ kg ಮಾರುವಾಗ ಅವಾಗ ಮಾರೋದೇ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತಲ್ಲ. ಸೇಮ್ ಕಾನ್ಸೆಪ್ಟ್ ಸ್ಟಾಕ್ ಮಾರ್ಕೆಟ್ ಕೂಡ. ಇವಾಗ ನೀವು ಕಡಿಮೆ
ಬೆಲೆಗೆ ಸಿಗ್ತಾಯಿದೆ ಸ್ಟಾಕ್ಸು ಮ್ಯೂಚುವಲ್ ಫಂಡ್ಸು ಅನ್ನುವಾಗ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ರಿಟರ್ನ್ ಸಿಗ್ತಾ ಹೋಗುತ್ತೆ ಫ್ಯೂಚರಲ್ಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಆರಾಮಾಗಿ ಹೋಲ್ಡ್ ಮಾಡಿಕೊಂಡು ಮನಿನ ಪ್ಯಾನಿಕಲ್ಲಿ ವಿತ್ಡ್ರಾ ಮಾಡೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಡೌನ್ ಆಗೋದನ್ನು ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳೋದೇನು ಅಂತಂದರೆ ಡೌನ್ ಆಗೋದನ್ನು ಕಾಯ್ತಾರೆ, ಅದನ್ನು ವರ ಥರ ನೋಡ್ತಾರೆ. ಸೊ ಡೌನ್ ಆಗೋದನ್ನು ಎಂಜಾಯ್ ಮಾಡಿಕೊಂಡು ಅದರಲ್ಲಿ ಇನ್ನೂ ಸ್ಟಾಕ್ನ ಜಾಸ್ತಿ ಬೈ ಮಾಡ್ತಾ ಹೋಗಿ, ಅವಾಗಲೇ ನಿಮಗೆ ಒಳ್ಳೆ ರಿಟರ್ನ್ ಸಿಗ್ತಾ ಹೋಗುತ್ತೆ ಫ್ಯೂಚರಲ್ಲಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೋವಿಡ್ನಲ್ಲೆಲ್ಲ ತೊಗೊಂಡಿರ್ತಾರಲ್ಲ ಸ್ಟಾಕ್ಸ್ನ, ಅವರಿಗೆಲ್ಲ ಒಳ್ಳೆ ರಿಟರ್ನ್ ಸಿಕ್ಕಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟೇ, ಈ 9 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರೇ ನಮಗೆ ಇಷ್ಟೊಂದು ಮಿಸ್ಟೇಕ್ಸ್ ಅವಾಯ್ಡ್ ಆಗೋಗುತ್ತೆ. ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿ ನೀಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೇ ಸಾಕು, ಒಂದು ಒಳ್ಳೆ ಅಸೆಟ್ನ ಬಿಲ್ಡ್ ಮಾಡ್ಬೋದು ಫ್ಯೂಚರ್ನಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.